ಕರ್ನಾಟಕ ಗವರ್ಮೆಂಟ್ ನ ಈ ಹೊಸ ಪ್ಲಾನ್ ಅಪ್ರೂವ್ ಆದ್ರೆ ಸುಮಾರು 33% ಜನ ಅವರ ಕೆಲಸಗಳನ್ನ ಕಳ್ಕೊತಾರೆ. ಹೌದು, 9 to 5 ಜಾಬ್ ಮಾಡ್ತಾ ಇರೋರ್ ಬಾಯಿಗೆ ಖಂಡಿತ ಮಣ್ಣು ಬೀಳುತ್ತೆ. ಇದರಿಂದ ಯಾರ್ಯಾರ ಜಾಬ್ ಅಫೆಕ್ಟ್ ಆಗುತ್ತೆ ಏನು ಅಂತ ನಾನು ಹೇಳ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮೀಟ್ ದ ಸ್ಟೋರಿ ಟೆಲ್ಲರ್. ಇಡೀ ಜಗತ್ತು ಮುಂದೆ ಮುಂದೆ ಹೋಗ್ತಾ ಇದ್ರೆ ಕರ್ನಾಟಕ ಮಾತ್ರ ಹಿಂದೆ ಬರ್ತಾ ಇದೆ. ಯಾಕಪ್ಪ ಅಂತ ಕೇಳಿದ್ರೆ, ಜರ್ಮನಿ, ಜಪಾನ್, ಫ್ರಾನ್ಸ್ ನಂತಹ ದೇಶಗಳು ವರ್ಕಿಂಗ್ ಅವರ್ಸ್ ನ 6 hours ಗೆ ರೆಡ್ಯೂಸ್ ಮಾಡಿದ್ದಾರೆ. ಇದರಿಂದ 20% ಪ್ರೊಡಕ್ಟಿವಿಟಿ ಬೂಸ್ಟ್ ಆಗ್ತಾ ಇದೆ. ಬಟ್ ಕರ್ನಾಟಕ ಗವರ್ಮೆಂಟ್ 9 ಅವರ್ ಕೆಲಸ ಮಾಡ್ತಾ ಇದ್ದವ್ರಿಗೆ 10 hours ಪ್ಲಸ್ 2 hours ಓವರ್ ಟೈಮ್ ಮಾಡಿಸುವಂತಹ ಪ್ಲಾನ್ ಮಾಡ್ತಾ ಇದೆ. ಇದೆಲ್ಲ ಏನಕ್ಕೆ ಮಾಡ್ತಾ ಇದಾರಪ್ಪ ಅಂತ ನೀವು ಕೇಳಿದ್ರೆ, ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ಉತ್ತರಾಖಂಡ್, ಉತ್ತರ ಪ್ರದೇಶ್ ಈ ತರ ಸ್ಟೇಟ್ಸ್ ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ನಮ್ಮ ಸ್ಟೇಟ್ ಬರ್ದಿರ ಆ ಸ್ಟೇಟ್ ಹೋಗ್ತಾ ಇದೆ. ಅದಕ್ಕೋಸ್ಕರ ಇವರು ಕೂಡ ಈ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 40 hours ಗಿನ ಹೆಚ್ಚು ಕೆಲಸ ಮಾಡೋ ಜನರಲ್ಲಿ 17% ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಮತ್ತು 35% ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಅಲ್ಲ, ಬ್ಯಾಂಗ್ಳೂರ್ನಲ್ಲಿರೋ ರೋಡ್ ಕಂಡೀಷನ್ಸ್ಗೆ ಹೋಗೋಕೆ ಬರೋಕೆ 3 hour ಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಟೈಮ್ ಮಾಡಿದ್ರೆ ಫ್ಯಾಮಿಲಿ ಟೈಮ್ ಯಾವಾಗ ಕೊಡ್ತಾರೆ? ನನ್ನ ಕೇಳಿದ್ರೆ ಆಫೀಸ್ ಬೇಸ್ಮೆಂಟ್ ಅಲ್ಲೋ ಅಥವಾ ಪಾರ್ಕ್ ಅಲ್ಲೋ ಒಂದು ಟೆಂಟ್ ತರ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಎಂಪ್ಲಾಯೀಸ್ ಅಲ್ಲೇ ಮಲ್ಕೊಂಡು ಒಂದ್ ಸ್ವಲ್ಪ ಆರಾಮಾಗಿರ್ಬೋದು. ರಿಸರ್ಚ್ ಪ್ರಕಾರ ಲಾಂಗರ್ ವರ್ಕಿಂಗ್ ಅವರ್ಸ್ ಪ್ರೊಡಕ್ಟಿವಿಟಿನ ಕಮ್ಮಿ ಮಾಡುತ್ತೆ. ಎಂಪ್ಲಾಯೀಸ್ಗೆ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ತೊಳೆಯೋದು ಬಿಟ್ರೆ ಅವ್ರಿಗೂ ಒಂದು ಪರ್ಸನಲ್ ಲೈಫ್ ಅನ್ನೋದು ಇರುತ್ತೆ. ನೀವೇನ್ ಹೇಳ್ತೀರಾ? ನಿಮ್ಗೆ ಈ ಒಂದು ಹೊಸ ರೂಲ್ ಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.